ರಂಗೇರಿದ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಅಖಾಡ. ಇನ್ನು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಕ್ಯಾಂಪೇನ್ ಮಾಡಿದ್ದಾರೆ. ಕೈಕಲಿ ಸಮರ್ಥ ಪ್ರಚಾರಕ್ಕೆ ತಂದೆ ತಾಯಿ ಕೂಡ ಸಾಥ್ ಕೊಟ್ಟಿದ್ದಾರೆ. ತಂದೆ ಎಸ್ ಮಲ್ಲಿಕಾರ್ಜುನ್, ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಮತಬೇಟೆಯಾಡಿದ್ದಾರೆ. ಇನ್ನು ಪುತ್ರ ಸಮರ್ಥ ಗೆಲುವು ನಿಶ್ಚಿತ ಅಂತ ತಂದೆ ತಾಯಿ ಇಬ್ರು ಕೂಡ ಹೇಳಿದ್ದಾರೆ. ಹಾಗಾದ್ರೆ ಸಚಿವರಾಗಿರುವಂತಹ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಏನ್ ಮಾತನಾಡಿದ್ದಾರೆ ನೋಡೋಣ. ಅವನಿಗೆ ಇದನ್ನು ಕೂಡಿ ಬಂದಿದೆ ಅಂದ್ರೆ ತಪ್ಪಾಗಿಲ್ಲಾರದು. ಅವ್ರ ರಾಜ್ಯಕ್ಕೆ ಒಳ್ಳೆ ಕೆಲಸ ಏನು ಅವ್ರ ರಾಜ್ಯ ಮಾಡಿತ್ತೋ ಅದೇ ರೀತಿ ಇವನು ಮುಂದುವರ್ಸ್ಕೊಂಡು ಹೋಗ್ತಾನೆ ಅಂತ ನನ್ನ ವಿಶ್ವಾಸ. ಯಾವೆಲ್ಲ ವಿಷನ್ಸ್ ಈಗ ನಿಮ್ ಜೊತೆ ಮಗ ಆಗಿರೋದ್ರಿಂದ ನಿಮ್ಗೆ ಗೊತ್ತಿರುತ್ತೆ. ಮಗ ಅಂತ ಬಂದಾಗ ಈ ಎಲೆಕ್ಷನ್ ಅಂತ ಬಂದಾಗ ಏನೆಲ್ಲ ವಿಷನ್ಸ್ ಗಳನ್ನ ಇಟ್ಕೊಂಡಿದ್ದಾರೆ ಸಮರ್ಥ, ಆ ಬಗ್ಗೆ ಏನಾದ್ರು ಮಾತಾಡೋದು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಯಾವೆಲ್ಲ ಪರಿಕಲ್ಪನೆ? ತಂದೆಯವರು ಬಾಯಿಲೆ ಹಾಕಿದಾರು, ನಾವು ಕ್ಯಾಲ್ಕುಲೇಟರ್ನವರು, ಈಗ ಅವರು ಕಂಪ್ಯೂಟರ್, ಆಮೇಲೆ ಎ ಯುಗ, ಹಂಗಾಗಿ ಜನರೇಷನ್ ಗ್ಯಾಪು. ಹಂಗಾಗಿ ಈಗ ಅವರು ಲ್ಯಾಪ್ಟಾಪ್ ಇಟ್ಕೊಂತಾರೆ, ಇಮಿಡಿಯೇಟ್ ಆಗಿ ಆ್ಯಪ್ ಡೆವಲಪ್ ಮಾಡ್ತಾನೆ. ಮತ್ತೆ ಪ್ರತಿಯೊಂದು ಏನೇನು ಇನ್ಫಾರ್ಮೇಶನ್ ಬೇಕು ಎಲ್ಲವೂ ಥ್ರೂ ಕಂಪ್ಯೂಟರ್ ಮುಖಾಂತರ ಇಮಿಡಿಯೇಟ್ ಆಗಿ ಕೇಳ್ತಾರೆ. ನೆನ್ನೆ ನನಗೊಂದು ತೋರಿಸಿದ, ಡ್ಯಾಡಿ ಹಿಂಗೆ ಆ್ಯಪ್ ಮಾಡ್ತಾ ಇದ್ದೀವಿ ಅಂದರು. ಅವರೆಲ್ಲ ಹುಡುಗರು ಸೆಕೆಂಡು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಯಾವ ಮನೆಗೆ ನೀರು ಬರ್ತಾ ಇಲ್ಲ, ಕರೆಂಟಿಂದ ಏನಾರ ಇದ್ರೆ, ಕಂದಾಯ ಕಟ್ಟಿರೋ ಇಲ್ಲೋ ಪ್ರತಿಯೊಂದು ಇನ್ಫಾರ್ಮೇಶನ್ ಆಯ್ತದೆ. ಕಸ ನಮ್ಮ DVG ಅಂತ ಕಸ ತೆಗೆದ್ರೋ ಇಲ್ಲೋ, ಮನೆ ಮುಂದೆ ಎಲ್ಲವೂ ಇದ್ವು. ಹಂಗೆ ಅವ್ರ ಜನರೇಷನ್ನಾಗ ಹಿಂಗೆ ನಾವಾದ್ರೆ ಮನೆ ಮುಂದೆಲ್ಲ ಅಡ್ಡಾಡ್ತಿದ್ವಿ. ಈಗ ಅವ್ರ ಕಂಪ್ಯೂಟರ್ನಾಗ ಫಿಂಗರ್ ಟಿಪ್ಸ್ನಾಗ ಹೇಳ್ತಾರೆ. ಅದೊಂದು ಮೊಮ್ಮಗನ ಈಗ ನಾನು ಕೇವಲ ಇವತ್ತಿನ ದಿನ ಸಮರ್ ಶಾಮನೂರು ಬೈ ಎಲೆಕ್ಷನ್ ಕ್ಯಾಂಡಿಡೇಟ್ ಆಗಿ ಗುರ್ಸ್ಕೊಂಡಿದ್ದಾರೆ. ಬಟ್ ಇದಕ್ಕೂ ಮೊದಲು 2019 ಅವ್ರೇನು ಎಜುಕೇಶನ್ ಮುಗಿಸ್ಕೊಂಡು ಕೋವಿಡ್ ಟೈಮ್ನಲ್ಲಿ ಕರ್ನಾಟಕಕ್ಕೆ ಮತ್ತೆ ನಮ್ಮ ಕಂಟ್ರಿಗೆ ಬಂದ್ರಲ್ಲ, ಮಕ್ಕಳಿಸಿ ಸಾಕಷ್ಟು ಸ್ಟೂಡೆಂಟ್ಸ್ ಬಂದರು. ಅವ್ರ ಎಜುಕೇಷನ್ನ ಮುಗಿಸ್ಕೊಂಡು ಕೆಲವರು ಫೈನಲ್ ಇಯರ್ನಲ್ಲಿರೋರು ಸಾಕಷ್ಟು ಜನ ಬಂದರು. ಸೊ ಅವಾಗಿಂದ 2019 2026 ಸೊ ಇಲ್ಲಿವರೆಗೂ ಸುಮಾರು ಚುನಾವಣೆಗಳಾಯಿತು. ಜೊತೆಗೆ ಮನೆಯಲ್ಲಿರುವಂತಹ ವಾತಾವರಣ, ಸೊ ಎಲ್ಲ ರಾಜಕಾರಣಕ್ಕೆ ಇವತ್ತು ಸಕ್ರಿಯವಾಗಿ ಅಥವಾ ಅಧಿಕೃತವಾಗಿ ಧುಮುಕಿದ್ದಾರೆ. ಬಟ್ ಹಿ ಈಸ್ ಆಲ್ವೇಸ್ ಇನ್ವಾಲ್ವ್ಡ್ ಇನ್ ಪಬ್ಲಿಕ್ ಸರ್ವಿಸ್. ಇನ್ನ ಸಾಮಾನ್ಯವಾಗಿ ರಾಜಕೀಯಕ್ಕೆ ಬರ್ತೀವಿ ಅಂತಂದಾಗ ಅಥವಾ ರಾಜಕಾರಣಕ್ಕೆ ಸಮರ್ಥವರು ಕಣ್ಕೀಳ್ತೀವಿ ಅಂತಂದಾಗ ಒಬ್ಬ ತಾಯಿಯಾಗಿ ಮಗನಿಗೆ ನೀಡಿದಂತಹ ಒಂದಷ್ಟು ಹಿತವಚನಗಳೇನು? ನಾಟ್ ಓನ್ಲಿ ಸಮರ್ಥ್, ಎಲ್ಲ ಯಂಗ್ಸ್ಟರ್ಸಿಗೂ ನಾನು ಅದೇ ಹೇಳೋದು, ಪಾಲಿಟಿಕ್ಸ್ ಅನ್ನೋದಕ್ಕೆ ನೀವು ಬರ್ತೀರಾ ಅಂದರೆ ಒಂದು ಸರ್ವಿಸ್ ಮೈಂಡ್ ಸೆಟ್ ಇಟ್ಕೊಂಡು ಬರಬೇಕು ಅಂತ. ಪಾಲಿಟಿಕ್ಸ್ ಇಸ್ ಅ ವೆರಿ ಸೀಕ್ರೆಟ್ ಸ್ಪೇಸ್ ವೆರಿನ್ ನಮ್ಮ ಸರ್ಕಾರದ ಜೊತೆಗೆ ನಾವು ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂವಿಧಾನಕ್ಕೆ ಬದ್ಧವಾಗಿ ಕಾನೂನಾತ್ಮಕವಾಗಿ ಒಂದು ರೆಸ್ಪಾನ್ಸಿಬಲ್ ಗವರ್ನೆನ್ಸ್ ಕೊಡ್ಬೋದು. ಸ್ಕೀಮ್ಸ್ನ ಸರಿಯಾಗಿ ಯಾರಿಗೆ ಅದರಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ ಆಗುತ್ತೆ ಅವರಿಗೆ ಮುಟ್ಸೋಂಥದ್ದು, ದೇಶದಲ್ಲಿ ಒಳ್ಳೊಳ್ಳೆ ಕಾನೂನುಗಳು ತರೋದು. ಸೊ ನಾವು ವೋಟರ್ಸಿಗೂ ಅದೇ ಹೇಳೋದು, ಯು ಶುಡ್ ಬಿ ಅ ರೆಸ್ಪಾನ್ಸಿಬಲ್ ವೋಟರ್. ನೀವು ರೆಸ್ಪಾನ್ಸಿಬಲ್ ವೋಟರ್ ಆಗಿ ರೈಟ್ ಪರ್ಸನ್ನ ರೈಟ್ ಪಾರ್ಟಿನ ಎಲೆಕ್ಟ್ ಮಾಡಿದರೆ ದ ಗವರ್ನೆನ್ಸ್ ಸ್ಟೇಟ್ ಅಂಡ್ ನ್ಯಾಷನಲ್ ಲೆವೆಲ್ ವಿಲ್ ರನ್ ಇನ್ ಅ ಗುಡ್ ವೇ ಆ್ಯಂಡ್ ವಿ ಕ್ಯಾನ್ ಡೂ ಗುಡ್ ಸರ್ವಿಸ್ ಟು ದ ಪೀಪಲ್. ಸೊ ಸಮರ್ಥಿಗೂ ಅದೇ ಅಡ್ವೈಸ್ ಕೊಡೋದು, ಯು ಶುಡ್ ಕಮ್ ವಿತ್ ಅ ಸರ್ವಿಸ್ ಮೈಂಡ್ ಸೆಟ್. ಆಮೇಲೆ ಇಟ್ಸ್ ಅ ವೆರಿ ರೆಸ್ಪಾನ್ಸಿಬಲ್ ಪೊಸಿಷನ್. ಸೊ ನಾವು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಪಾಲಿಟಿಕ್ಸ್ ಇಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಪವರ್ ವಿತ್ ರೆಸ್ಪಾನ್ಸಿಬಿಲಿಟಿ. ಸೊ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ ಹಿ ವಿಲ್ ಅಂಡರ್ಸ್ಟ್ಯಾಂಡ್. ಬಿಕಾಸ್ ನನ್ನ ಜೊತೆ ಡೆಲ್ಲಿನಲ್ಲೂ ಓಡಾಡಿದ್ದಾರೆ ಈಗ 2 ವರ್ಷ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.